ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಪ್ಪ ಅಂತ ಅಂದರೆ ಕತ್ಲಾಗಿದೆ. ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ ಅಥಣಿ ಶ್ರೀ ಸಿದ್ದೇಶ್ವರ ರಥೋತ್ಸವಕ್ಕೆ ನಾವು ಹೋಗ್ತಾ ಇದೀವಿ. ಈಗ ಟೈಮ್ 8 ಗಂಟೆ ಆಗಿರ್ಬೋದು. ಈಗ ಹೋಗ್ತಾ ಇದೀವಿ. ಸಂಜೆ 7 ಗಂಟೆಗೇನೋ ತೇರು ಸ್ಟಾರ್ಟ್ ಆಗುತ್ತಂತೆ. 7 ಗಂಟೆಗೆ ಸ್ಟಾರ್ಟ್ ಆಗಿ ಮರುದಿನ ಅಂದರೆ ಭಾನುವಾರ, ಇವತ್ತು ಸೋಮವಾರ ನಸುಕಿನಲ್ಲಿ 5 ಗಂಟೆಗದು ಮುಗಿತೈತೆ. ಅಂದ್ರೆ ಅಷ್ಟೊತ್ತು ಗಂಟೆಗೆ ಈಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ಹೋಗ್ತಾ ಹೋಗ್ತಾ ಎಲ್ಲ ತೋರಿಸ್ತಾ ಹೋಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ನಾವೀಗ ಪೆಟ್ರೋಲ್ ಪಂಪ್ ಹತ್ರ ಬಂದ್ವಿ. ಪೆಟ್ರೋಲ್ ಪಂಪ್ ಹತ್ರ ಬಂದ್ಬಿಟ್ಟು 25 ಕಿಲೋಮೀಟರ್ ಹೋಗ್ಬೇಕಲ್ವಾ. ಐಗಿಳಿ ಕ್ರಾಸ್ನಿಂದ 25 ಕಿಲೋಮೀಟರ್ ಇದೆ. ಒಂದು 90 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ನಾವು ಹೊರಟ್ವಿ. ಇದು ಮುಂದೇನು ಕಾಣ್ತಾ ಇದೆ ಅಲ್ವಾ, ಐಗಿಳಿ ಕ್ರಾಸ್ ಬಿಟ್ಟು 1 ಕಿಲೋಮೀಟರ್ ದೂರದಲ್ಲಿದೆ. ಇದು ಲಕ್ಷ್ಮಣ್ ಸವದಿ ಹೊಸದಾಗಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ. ಇಲ್ಲಿ 2 ವರ್ಷ ಆಗಿರ್ಬೋದು. ಇಲ್ಲಿ ಅಲ್ಲಿ ಒಳಗೆ ಕೆಲಸಕ್ಕೆ ಹೋಗೋರು ಕೇಳಿದಿರೋ ಪ್ರಕಾರ ಇಲ್ಲಿ ಕಚ್ಚಾ ದಾರು ತಯಾರಾಗುತ್ತೆ ಅಂತೆ. ಕಚ್ಚಾ ಸೆರೆ ಅಂದರೆ ಅಲ್ಲಿ ಹೋಗಿ ಲೈಸೆನ್ಸ್ ಪ್ರಕಾರ ಅದು ಏನೇನೋ ಸೇಲ್ ಆಗಿ ಪ್ಯಾಕ್ ಆಗಿ ಬರುತ್ತೆ, ಅದೇ ಬಿಡಿ. ಹಾಗೆ ಮುಂದೆ ಬಂದರೆ ಹೊಸ ಹೈವೇ ಆಗಿದೆ ಅಲ್ವಾ, ಈಗ ಅಥಣಿಯಿಂದ ಬಿಜಾಪುರದಿಂದ ಅಥಣಿಗೆ. ಅಲ್ಲಿ ಅಥಣಿ ಒಂದು 4-5 ಕಿಲೋಮೀಟರ್ ಈಚೆ ಕಡೆನೇ ಹೊಸ ಟೋಲ್ ನಾಕಾ ಆಗಿದೆ. ಈಗೇನು ನೋಡ್ತಾ ಇದ್ದೀರಲ್ವಾ, ಇದು ಹೊಸ ಟೋಲ್ ನಾಕಾ. ಕನ್ಸ್ಟ್ರಕ್ಷನ್ ಏನೋ 75% ಮುಗಿದಿದೆ. ಇನ್ನೊಂದು ಸ್ವಲ್ಪ ಇದೆ. ಆ ಕಡೆ ಈ ಕಡೆ ಇದು ಮಾಡ್ತಿರ್ತಾರಲ್ಲ, ಎಲ್ಲ ಮುಗಿದಿದೆ. ಹಾಗೆ ಮುಂದೆ ಬಂದ್ವಿ ಅಲ್ಲೆಲ್ಲ ದಾಟ್ಕೊಂಡು. ಫೈನಲಿ ಈಗೇನು ನೋಡ್ತಾ ಇದ್ದೀರಲ್ವಾ, ಈಗ ಗುಡಿಗಿಂತ ಈಗ 1 ಕಿಲೋಮೀಟರ್ ದೂರ ಇದ್ದೀವಿ. ಹಾಗೆ ಹೋಗ್ತಾ ಇದೀವಿ. ಇಲ್ಲೆಲ್ಲ ಚಕ್ರಗಳು ಕಾಣ್ತಾ ಇರ್ಬೋದು, ತಿರುಗೋ ಚಕ್ರಗಳು. ಆಮೇಲೆ ಈಗ ಬಂದ್ವಿ. ಆ ಜನರು ಹೋಗ್ತಾ ಇದ್ದಾರೆ ಜಾತ್ರೆಗೆ, ದೇವ್ರ ಹತ್ರ ಆ ಕಡೆ ಹೋಗ್ತಾ ಇದ್ರೆ. ಹಾಗೆ ನಾವು ಹೋಗ್ತಾ ಇದೀವಿ. ಎಲ್ರು ನೋಡ್ತಾ ಇದ್ರಲ್ವಾ, ಸೈಡು ಎಲ್ಲ ಹೋಗ್ತಾ ಇದ್ರು. ಹಾಗೆ ಒಳಗಡೆ ಹೋದ್ವಿ. ಮತ್ತೆ ಕಿರಣ್ ಕೂಡ ಕೇಬಿಗೆ ಹೋಗಿದ್ದ. ಕೇಬಿದಿಂತ್ರ ಡೈರೆಕ್ಟ್ ಆಗಿ ಅಲ್ಲೇ ನಿಂದ್ರಂತ ಹೇಳಿದ್ವಿ. ನಾವು ಇಲ್ಲೇ ಸೈಡಲ್ಲಿ ಪೆಟ್ರೋಲ್ ಪಂಪ್ನಲ್ಲಿ ಗಾಡಿ ತರವಿ ಅವನಿಗೆ ಕಾಲ್ ಮಾಡಂತೇಳಿ ಕಾಲ್ ಮಾಡಿದ್ವಿ. ಅವನು ಕೂಡ ಬಂದು ಬಿಟ್ಟ. 3 ಮಂದಿ ಕೂಡಿ ಹೊಂಟ್ವಿ. ಶ್ರೀಧರ್ ಕೂಡ ಬಂದಿದ್ದ. 3 ಮಂದಿ ಕೂಡಿ ಜಾತ್ರೆಗೆ ಬಂದ್ವಿ. ಮತ್ತೆ ದೇವ್ರ ಗುಡಿ ಹತ್ರ ಒಳಗಡೆ ಹೋಗ್ತಾ ಇದ್ವಿ. ಹೈವೇ ಮೇಲೆ ಗಾಡಿ ಸ್ವಲ್ಪ ದೂರ ಹಚ್ಚಿದ್ವಲ್ಲ, ದೂರ ಹಚ್ಚಿ ನಡ್ಕೊಂತ ಹೋಗ್ತಾ ಇದ್ವಿ. ಹೈವೇ ಮೇಲೆ ಫಸ್ಟ್ ಟೈಮ್ ಕ್ಯಾಮ್ರಾ ಮೇಲ್ಗಡೆ ಹಿಡ್ಕೊಂಡು ಕೆಳಗಡೆ ಒಮ್ಮೆ ಮೇಲ್ಗಡೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಗುಡಿ ಹತ್ರ ಬಂದ್ವಿ. ಈಗ ಫೈನಲ್ ಆಗಿ ಗುಡಿ ಮುಂದೆ ಬಂದ್ವಿ. ಈಗ ಸಿದ್ದೇಶ್ವರ ಗುಡಿ ಅಥಣಿ ಇನ್ನೂ 1 ಕಿಲೋಮೀಟರ್ ಇಲ್ಲ, 800 ಮೀಟರ್ ಒಳಗಡೆ ಅಂಬೇಡ್ಕರ್ ಸರ್ಕಲ್ ಒಳಗಡೆ ಇದೆ ಪೂರ್ತಿ. ಈ ಕಡೆ ಅಥಣಿ ಒಳಗಡೆನೇ ಇದೀವಿ, ಅಂದ್ರೆ ಒಂದು ಸ್ವಲ್ಪ ಸರ್ಕಲ್ ಇಂದ ಈ ಕಡೆ ಒಳಗಡೆ ಗುಡಿ ಎಂಟ್ರೆನ್ಸ್ ಇಂದ ಒಳಗಡೆ ಹೋದ್ವಿ. ಗಿಪ್ಲಿ ಹೊರಗೆ ಬಿಟ್ಟು ಒಳಗಡೆ ಹೋದ್ವಿ. ಅಂದ್ರೆ ಇನ್ನೂ ಇವತ್ತು ರಥೋತ್ಸವ, ಅಂದ್ರೆ ರಾತ್ರಿ, ಇನ್ನು ನಾಳೆ ನಾಡ್ದು ಇನ್ನೂ ಜಾತ್ರೆ ಜೋರು ಇರುತ್ತೆ ಅಂತೆ. ಒಳಗಡೆ ಬಂದ್ವಿ. ಒಳಗಡೆ ಬಂದ್ಬಿಟ್ಟು ಎಲ್ಲ ಕಡೆ ಗಂಟೆ ಸಪ್ಪಳ, ಅಂದ್ರೆ ಒಳಗಡೆ ಒಂದು ಸ್ವಲ್ಪ ಜಾಗ ಏನಿದೆ ಅಲ್ವಾ, ಜಾಗ ದೊಡ್ಡದಾಗಿದೆ. ಅದರಿಂದ ಜನ ಬೇಕಾದಾಗೆ ಅಲ್ಲಿ ಈಸಿಯಾಗಿ ಸಲೀಸಾಗಿ ಒಳಗಡೆ ತಿರುಗಾಡಿ ಅಲ್ಲಿ ಪ್ರಸಾದ ತೊಗೊಳಕಾಗಿರ್ಬೋದು. ಎಲ್ಲ ಕಡೆ ಒಂದು ಸ್ವಲ್ಪ ಅಷ್ಟೊಂದೇನು ರಿಕ್ ಅನ್ಸೋದಿಲ್ಲ. ಒಂದು ಸ್ವಲ್ಪ ಜಾಗ ದೊಡ್ಡದಿರೋದ್ರಿಂದ ಪ್ರಾಬ್ಲಮ್ ಏನಾಗೋದಿಲ್ಲ. ಅದರಿಂದ ಹಾಗೆ ಒಳಗಡೆ ಹೋಗ್ತಾ ಇದ್ದೆ. ನೋಡಿ, ದೇವ್ರ ಹತ್ರ ಹೋದ್ವಿ. ಅಲ್ಲಿ ಪೋತಿಕೆ ನೀವು ಅಡ್ಡ ಬಂದ್ಬಿಟ್ಟ, ಕ್ಯಾಮ್ರಾಕ್ಕೂ ಕಾಣಿಸ್ಲಿಲ್ಲ. ಅಂದರೂ ಭಾಳ ಜನ ಇದ್ರು, ಅದರಿಂದ ಹೋಗ್ತಾ ಇದ್ರು. ಹಾಗೆ ಒಳಗಡೆ ಸ್ವಲ್ಪ ಸಾಂದ್ ಇರುತ್ತಲ್ವಾ, ಪೂರ್ತಿ ಒಳಗಡೆ ಹೋದ್ರೆ. ಹೊರಗಡೆ ಇದು ಇತ್ತು, ಒಳಗಡೆ ಸಾಂದಿದೆ ಅಲ್ವಾ. ಆಮೇಲೆ ಹಾಗೆ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ನೋಡಿ, ಏನೋ ಹನುಮಾನ್ ದೇವ್ರು ಇದ್ದು ತಡ ಮಾಡ್ಬೋದು ನಾವು. ಹೊರಗಡೆ ಇದೇನು ಕಮಿಟಿ ಕೂತಿದೆ ಅಲ್ವಾ, ಇಲ್ಲಿ ದೇವ್ರಿಗೆ ಬೇಡ್ಕೊಂಡು ಏನಾದರೂ ಬರ್ಸ್ತಿರ್ತಾರಲ್ವಾ, ಬಂಗಾರ ಹಾಕೋದು ಹಾಗೆ ಹೀಗೆ. ಕಮಿಟಿ ಬಗ್ಗೆ ಏನಾದರೂ ಇದ್ರೆ ಇಲ್ಲಿ ಕುಂತಿದ್ದಾರೆ ನೋಡಿ, ಇಲ್ಲಿ ಕುಂತಿದ್ರು. ಅಲ್ಲೆಲ್ಲ ಮಾಡ್ಬೇಕು. ಹಾಗೆ ಹಿಂದ್ಗಡೆ ಬಂದ್ವಿ. ಅಲ್ಲಿಂದ ಬಂದು ಬಾಯಾರಿಕೆ ಆಗಿತ್ತು, ನೀರು ಕುಡ್ಕೊಂಡು ಬಿಟ್ಟು ಹಾಗೆ ಡೈರೆಕ್ಟ್ ಆಗಿ
ಇನ್ನೊಂದು ದೇವ್ರಿತ್ತು ಈಚೆ ಕಡೆ ಬಾಜು. ಹಾಗೆ ಆ ಕಡೆ ಹಾದ್ಬಿಟ್ಟು ಗುಡಿ ಒಂದು ರೌಂಡ್ ಹೊಡೆದ್ಬಿಟ್ಟು ಇಲ್ಲಿ ದಾಸೋಗಕ್ಕೆ ಬೇಕಾಗಿತ್ತಂತ ಎಲ್ಲ ಕಾಯಿಪಲ್ಯ ಮತ್ತು ಎಲ್ಲವನ್ನು ಹೋಳ್ತಾ ಇದ್ರು. ಆಮೇಲೆ ಈ ಕಡೆ ಪಶ್ಚಿಮ ದಿಕ್ಕಿನ ಕಡೆ ಒಂದು ಗೇಟ್ ಇದೆ. ಆ ಕಡೆಯಿಂದ ಹೊರಗಡೆ ಹೋಗಿ ಬರಬೇಕು ಅಂತ ಯಾವ ಥರ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಅಂತ ನೋಡ್ಕೊಂಡ್ ಬರ್ಲಿಕ್ಕಂತ ಹೊರಗಡೆ ಹೋಗ್ತಾ ಇದ್ವಿ. ಹಾಗೆ ಹೊರಗಡೆ ಹೋಗ್ಬಿಟ್ಟು ಈ ಕಡೆ ನೋಡ್ಬೇಕು ಲೈಟಿಂಗ್ ಯಾವ ಥರ. ಸುಮ್ಮನೆ ತಿರ್ಗಾಡ್ತಾ ಇದ್ವಿ. ಈ ಥರ ಲೈಟಿಂಗ್ ಹಾಕಿದ್ರು ಸುಮ್ಮನೆ ಅಷ್ಟೊಂದು. ಇನ್ನೂ ಜನ ಇವತ್ತೇನು ಕಮ್ಮಿ, ಇನ್ನು ನಾಳೆ ನಾಡ್ದ ಬಹಳ ಜನ ಬರ್ತಾರೆ. ಫೋನ್ಯಾಗ ಹಿಂದಾಡಿ ನೋಡಿ ಕಾಲು ಬೀಳದ್ ನಾವು. ಈಗ ಹೆಂಗ್ ಮಾಡುದು? ಈಗ ಏನೂ ಇಲ್ಲ ಹಸಿಗೆ ಊಟ ಮಾಡ್ತೀವಿ. ಫೈನಲ್ ಆಗಿ ನಾವೀಗ ದಾಸೋಗದ ಕಡೆ ಬಂದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ದಾಸೋಗದ ಕಡೆ ಬಂದ್ಬಿಟ್ವಿ. ಬರ್ತಾ ಬರ್ತಾ ಒಳಗಡೆ ಬಂದ್ವಿ. ಅಷ್ಟೊಂದು ಅಂದರೆ ಮುಂದೆ ಪಾಳೆ ಹಚ್ಕೊಂಡು ಹೋಗ್ಬೇಕಾಗಿತ್ತು. ಆ ಥರ ಫಸ್ಟ್ ಒಳಗಡೆ ಬಂದ್ವಿ. ಮತ್ತೇನು ಈ ಥರ ಒಳಗಡೆ ಬಂದ್ರಪ್ಲೆ ಫಸ್ಟ್ ಟೈಮ್ ಕ್ಯಾಮ್ರಾ ಹಿಡ್ಕೊಂಡು ಜನರಲ್ಲಿ ಹೋಗ್ತಾ ಇದೀವಲ್ಲ, ಹೊಗಳ್ಸೋಳ್ದು ಇರುತ್ತೆ ಅಂತ ಈ ಕಡೆ ಹೋಗ್ನು ಭಯ ಕೈ ಮಾಡಿದ ನಾನೊಂದು ಸ್ವಲ್ಪ ತೋರ್ಸಪ್ಪ ಅಂತ ಹೇಳಿ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿದ್ದ ಅವನು. ಅಲ್ಲ ಅಷ್ಟು ಅನ್ನೋದ್ರೊಳಗೆ ಈ ಕಡೆ ಹೋಗಿ ಹೆಣ್ಮಗಳು ವಿಡಿಯೋನೇ ಅಂತ ಬೇಯ್ದ್ಬಿಟ್ಲು. ಎಲ್ಲ ಇರೋದೇ ಅಲ್ವಾ, ಇವರೇ ನೋಡಿ ಅವರು. ತರಿಸ್ಕೊಂಡು ಈ ಕಡೆ ಬೇಯಿಸ್ಕೊಂಡು ಒಳಗಡೆ ಬಂದು ತಾಟನ್ನು ತೊಗೊಂಡು ಆಮೇಲೆ ಪಾಳೆ ಹಚ್ಕೊಂಡು ಹೋದ್ವಿ ಅನ್ನಪ್ರಸಾದಕ್ಕೆ. ನಮ್ಮ ಎಲ್ಲ ಸಂಜೆ ಹೋಗಿದ್ದೀವಲ್ಲ, ಸಂಜೆ ಬಜೆ ಹೊಟ್ಟೆ ಕೆರಿತಾ ಇತ್ತು. ಆಮೇಲೆ ಹಾಗೆ ಪಾಳೆ ಹಚ್ಕೊಂಡು ಹೋಗಿಬಿಟ್ಟು ತಾವು ಹಿಂಡಿ ತೊಗೊಂಡು ಹಾಕಿಕೊಟ್ರು. ನೋಡ್ತಾ ಇದ್ದೀರಲ್ವ ಪಾಯಸ, ಹುಗ್ಗಿ ಊಟ ಇವತ್ತು. ಹುಗ್ಗಿ ಹಾಕ್ಸ್ಕೊಂಡ್ಬಿಟ್ಟು ಸ್ವಲ್ಪ ದಂಡಿಗೆ ಬಾಡ್ಸೋಳಕ್ಕೆ ಹಾಕೊಂಡ್ಬಿಟ್ಟು ಹುಗ್ಗಿ ಅಂತ ಸೂಪರ್ ಆಗಿತ್ತು. ಯಾವ ಥರ ಅಂದರೆ ಅದು. ಆಮೇಲೆ ಅನ್ನ ಸಾಂಬಾರು ಹಾಕ್ಸ್ಕೊಂಡ್ಬಿಟ್ಟು ಅದು ಸೂಪರ್ ಆಗಿತ್ತು. ಅಡುಗೆ ಮಾತ್ರ ಸೂಪರ್ ಆಗಿತ್ತು. ಈಗ ದೇವರಿಗೆ ಹೋಗಿ ಆಮೇಲೆ ಪ್ರಸಾದನೂ ಆಯಿತು. ಈಗ ಜಾತ್ರೆ ಕಡೆ ಹೋಗ್ತಾ ಇದ್ದೀವಿ. ಈ ಕಡೆ ಜಾತ್ರೆ ಆಟ ಆಡೋ ಇವೇನಿದ್ವಲ್ಲ, ಗುಡಿ ಬಿಟ್ಟು ಒಂದು ಸ್ವಲ್ಪ ದೂರ ಇದ್ದಾವೆ. ಯಾಕಂದರೆ ಅಲ್ಲೆಲ್ಲ ಹತ್ತನೇ ಊರು ಒಳಗಡೆ ಅಂತಂದರೆ ಖಾಲಿ ಜಾಗ ಇದ್ದ ಕಡೆ ಹಾಕ್ಬೇಕಲ್ವ, ಎಲ್ಲ ಅಂಗಡಿಗಳು ಇದ್ದಾವೆ. ಅದರಿಂದ ಈ ಕಡೆ ಬಂದ್ವಿ. ಇಲ್ಲಿ ಟ್ಯಾಟೋ ಹಾಕ್ತಾಯಿದ್ರು, ಅಲ್ಲಿ ನಿಂತ್ಕೊಂಡ್ವಿ. ನಾವೇನು ಟ್ಯಾಟೋ ಹಾಕ್ಸೋಲ್ಲ ಅಂತ ಸುಮ್ಮನೆ ಅಲ್ಲಿಂದ ಮತ್ತೆ ಹಾಗೆ ಮುಂದೆ ಬಂದ್ಬಿಟ್ಟು ಒಳಗಡೆ ಇನ್ಮೇಲೆ ಅಲ್ಲಿ ಒಳಗಡೆ ಹೋಗ್ಬೇಕಲ್ವ, ಹೈವೇ ಬಿಟ್ಟು ಕೆಳಗಡೆ ಇದೆ. ಹಾಗೆ ಮುಂದೆ ಹೋಗ್ತಾ ಕೆಳಗಡೆ ಬಂದ್ವಿ. ಈ ಥರ ಕೆಳಗಡೆ ಇತ್ತು. ತುಂಬ ನೋಡ್ಲಿಕ್ಕಂತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಇಳ್ಕೊಂಡು ಹೋಗ್ಬೇಕಾಗಿತ್ತು ಕೆಳಗಡೆ. ಜನ ಅಂದರು ಈಗ ಸ್ವಲ್ಪ ಕಡಿಮೆ ಇದ್ದಾಗ ಬಂದಿದ್ವಿ. ಯಾಕಂದರೆ ಫುಲ್ ಜನ ಇದ್ದಾಗ ವಿಡಿಯೋ ಮಾಡ್ಲಿಕ್ಕೂ ಅಂತೂ ಆಗೋದಿಲ್ಲ. ಅದರಿಂದ ಬಂದ್ವಿ. ಅನ್ನೋದ್ರಾಗೆ ಇಲ್ಲಿ ಬಲೂನ್ ಶೂಟ್ ಕಾಣ್ತಾ ಇತ್ತು. ಏನೋ 50 ರೂಪಾಯಿಗೆ 10 ಸಲ ಶೂಟ್ ಮಾಡ್ಲಿಕ್ಕೆ ಏನೋ ಕೊಡ್ತಾರಂತೆ. ಅದೇನೋ ಕೇಳಿದೆ. ಅಲ್ಲಿ ಕಾಣ್ತಾ ಇದೆಯಲ್ವ ಸೂಜಿ, ಆ ಸೂಜಿಗೆ ಶೂಟ್ ಮಾಡ್ತಾ ಇದ್ರು ಇಲ್ಲಿರೋ ಅಣ್ಣಂದ್ರು. ಅದನ್ನು ನೋಡಿದೆವು. ಅದರಲ್ಲಿ 10ರಲ್ಲಿ ಒಂದು ಸಹ ಸೂಜಿಗೆ ಶೂಟ್ ಮಾಡಲಿಲ್ಲ ಅವರೇನ. ನೀವು ತುಂಬಾ ಪಾಪ ಮಾಡಿರ್ಬೇಕು.
ಕ್ಯಾಮ್ರಾ ನಮ್ ಕಡೆ ತಿರ್ಗಿಸಿದ ನಂತರ ಚಾಲು ಐತೆ ನೋಡಿ ನಮ್ಮ ಹೋಗೋರು ಬರೋರು ನಿಂತವ್ರು ಎಲ್ರು ನೋಡೋದು ಯಾಕೆ ವಿಡಿಯೋ ಮಾಡ್ತಾರಪ್ಪ ಅಂತ ಹೇಳಿ. ಅದಲ್ಲದೆ ಸ್ವಲ್ಪ ಮುಂದೆ ಬಂದಪ್ಲೆ ನೋಡಿ ನೀವೇ. ಹಾಗೆ ನೋಡ್ತಾ ಮುಂದ್ ಬರ್ತಾ ಇದ್ವಿ, ಮುಂದ್ ಬಂದ್ವಿ. ಇಲ್ಲಿ ಒಬ್ಬ ಅಜ್ಜಿ ಅಲ್ಲ ಇವನು ವಿಡಿಯೋ ಮಾಡ್ತಾವನಿ ಅಂತ ಮತ್ತೆ ಎಲ್ರು ನಮ್ಮನ್ನೇ ನೋಡ್ತಾ ಇದ್ರು. ಆಮೇಲೆ ಹಾಗೆ ಮುಂದೆ ಬಂದ್ವಿ ಜಾತ್ರೆಯಲ್ಲಿ ಹಾಗೆ ನೋಡ್ತಾ ಇದ್ವಿ. ಇದು ಸೆಲ್ಫಿ ಕ್ಯಾಮ್ರಾ ಹಾಕಿರೋದ್ರಿಂದ ಈ ತರ ನಮ್ಗೆ ಮುಂದಿಂದು ಯಾಕೋ ಲೈಟ್ ಒಂಥರ ಇದು ಬ್ಲರ್ ಒಂಥರ ಲೈಟ್ ಇದು ಕಾಣಿಸ್ತಾ ಇತ್ತು. ಹಾಗೆ ಬಂದ್ವಿ.
ಲೇಡೀಸ್ ಅಂಗಡಿಗಳು. ಬಾಯ್ಸ್ ಅಂಗಡಿಗಳು ಖಾಲಿ ಖಾಲಿ. ಇವೇನು ನೋಡ್ತಾ ಇದ್ದೀರಲ್ವ ಟಿ ಶರ್ಟ್ಗಳು ತುಂಬ ಚೆನ್ನಾಗಿದ್ವು. ಮತ್ತು ನಾನು ಒಂದೆರಡು ಶರ್ಟ್ ತೊಗೊಂಡೆ. ಟಿ ಶರ್ಟ್ ಎಲ್ಲ ನೈಟ್ ಪ್ಯಾಂಟು ಇಲ್ಲಿ ಈ ಕಡೆ ಕಾಣ್ತಾ ಇದ್ದಾವೆ. ನೈಟ್ ಪ್ಯಾಂಟು 200 ರೂಪಾಯಿಗೆ 200 ರೂಪಾಯಿ ಹೇಳಿದ್ರು. ಕಲೆಕ್ಷನ್ಗೆ ಹೋದಾಗ 300 300 ಇವೇನು ಕಾಣ್ತಾ ಇದ್ದಾವಲ್ಲ ನೈಟ್ ಪ್ಯಾಂಟು, ಇಲ್ಲಿ 200 ರೂಪಾಯಿಗೆ ಒಂದು ಕೊಟ್ಟರು. ತುಂಬ ಚೆನ್ನಾಗಿದ್ವು. ಅಯ್ಯೋ ಜೀವನನೇ ಎಷ್ಟು ಜಾಲಿ ಜಾಲಿ, ಅಂಗಡಿ ಖಾಲಿ, ವಿಡಿಯೋ ಮಾಡ್ತಾ ಹೋಗ್ಲಿ. ನಾಳೆ ದರ್ಬಾರ್ ಜಾತ್ರೆ ಜೋರಿರ್ಲಿ ಅಂಗಡಿ ಹಾಕಿದಕ್ಕೆ ವ್ಯಾಪಾರ ಆದ್ರೂ ಆಗ್ಲಿ. ಶಿವ ಏನಮ್ಮ ಯಾಕಪ್ಪ ಅಂತ ಅಂದ್ರೆ ಫುಲ್ ತೇರಿರುತ್ತೆ ಅಲ್ವಾ. ಈ ಕಡೆ ಬಜಾರ್ ಕೈ ಅಂದ್ರೆ ಬಜಾರ್ ಅಂತೀನಿ ನೋಡಿ, ಈ ಕಡೆ ಸಂತೆ ಕಡೆ ಸಂತೆ ಅಂತ ನೋಡಿ. ಇಲ್ಲಿ ಇದು ಇದೆ ಅಲ್ವಾ, ಇದೇನು ಮಾರಾಟ ಮಾಡ್ತಿದಾರಲ್ವಾ, ಈ ಕಡೆ ಯಾರು ಬರೋದಿಲ್ಲ. ಅದು ಗುಡಿ ಆ ಕಡೆ ಇದೆ ಅಲ್ವಾ, ಅದರಿಂದ ಗುಡಿ ಬಿಟ್ಟು ಮತ್ತೆ ಅಚ್ಚಿ ಕಡೆ ತೇರಿರುತ್ತೆ. ಅದರಿಂದ ಈ ಕಡೆ ಅಲ್ಲೇ ದೇವರಿಗೆ ಬಂದ್ಬಿಟ್ಟು ಹೋಗ್ತಾರೆ. ಮುಂದೆ ನಾಳೆ ಅಥವಾ ಫುಲ್ ಜೋರಾಗಿರುತ್ತೆ ಜಾತ್ರೆ. ಜಾತ್ರೆನ ನೋಡಿದೀರಾ, ಎಂಜಾಯ್ ಮಾಡಿದೀರಾ ಅನ್ಕೋತೀನಿ. ಪೂರ್ತಿಯಾಗಿ ನೋಡಿದರೆ ಒಂದು ಲೈಕ್ ಕೊಡಿ, ಹಾಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಹಾಕೋ ವಿಡಿಯೋ ನಿಮಗೆ ಥಟ್ ಅಂತ ಬರಲಿಕ್ಕೆ ಪಟ್ ಅಂತ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಮಾಡಿಟ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ನಾನು ಹಾಕೋ ಪ್ರತಿ ವಿಡಿಯೋನು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ. ಟಾಟಾ ಬಾಯ್ ಬಾಯ್. ಎಲ್ಲಿವರೆಗೂ ಮುಂದಿನ ವಿಡಿಯೋ ಹಾಕೋವರೆಗೂ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಮುಂದಿನ ವಿಡಿಯೋವರೆಗೂ ಆರೋಗ್ಯವಾಗಿರಿ.